ಹಾಯ್ ಹಲೋ ನಮಸ್ಕಾರ. ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ? ಬನ್ನಿ, ಇವತ್ತು ನಾನು ರೇಷ್ಮೆ ಹುಳದ ಬಗ್ಗೆ ಮಾಹಿತಿನ ಕೊಡ್ತಾಯಿದ್ದೀನಿ. ನೋಡಿ, ಎಲ್ಲ ಬಿಟ್ಟಲ್ಲಿ ಹಾಕಿ ಮಡಗಿದ್ದಾರೆ, ಹಾಕಿ ಮಡಗಿದ್ದಾರೆ ನೋಡಿ. ಎಲ್ಲನೂ ಎಷ್ಟು ಚೆನ್ನಾಗಿದ್ದಾವೆ, ಸೊಪ್ಪೆಲ್ಲ ತಿಂತಿದ್ದಾವೆ ನೋಡಿ. ತುಂಬಾ ಚೆನ್ನಾಗಿದ್ದಾವೆ. ಏನೂ ಕೂಡ ಮಾಡಲ್ಲ ಕೈಯಲ್ಲಿ ಇಟ್ಕೊಂಡ್ರೆ. ಇದು ಈಗ ಏನಪ್ಪ ಅಂದರೆ 4 ಜರಿದ್ದು 5 ದಿನದಲ್ಲಿದೆ. ಇದು 2-3 ದಿನದಲ್ಲೆಲ್ಲ ಹಣ್ಣಾಗಿ ಗೂಡು ಕೂಡ ಕಟ್ಟುತ್ತೆ. ಎಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ ನನಗೂ ಕೂಡ ಸಪೋರ್ಟ್ ಮಾಡಿ ಕೂಡ ಬನ್ನಿ. ಸೊಪ್ಪೆಲ್ಲ ಹಾಕಿದ್ದಾರೆ, ಎಲ್ಲ ತಿಂದಿದೆ. ನೋಡಿ ಅಲ್ವಾ, ರೇಷ್ಮೆ ಹುಳ ಹೀಗಿದೆ. ಬನ್ನಿ, ಎಲ್ಲರಿಗೂ ಕೂಡ ತೋರಿಸ್ತೀನಿ. ನೋಡಿ ಹೀಗಿದೆ ರೇಷ್ಮೆ ಹುಳ. ನಮ್ಮ ಹಳ್ಳಿಗಳಲ್ಲಿ ಜಾಸ್ತಿ ಇದನ್ನೇ, ಎಲ್ಲರ ಮನೆಯಲ್ಲೂ ಕೂಡ ಇದನ್ನೇ ಅವರು ಜೀವನ. 1 ತಿಂಗಳಲ್ಲಿ ಒಂದು ಮೊಟ್ಟೆನ ಎತ್ಕೊಂಬಂದು ಈ ರೀತಿ ಮಾಡಿ ಗೂಡೆಲ್ಲ ತಯಾರು ಮಾಡಿ ಮಾರ್ಕೆಟ್ಗೆ ಹಾಕ್ತಾರೆ ನೋಡಿ. ರೇಷ್ಮೆ ಹುಳನ ಮೇಯಿಸ್ಬಿಟ್ಟು ನೋಡಿ ಈ ರೀತಿ ಮಾಡ್ತಾರೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಎಲ್ಲರಿಗೂ ಧನ್ಯವಾದ.